ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಕಾಂಗ್ರೆಸ್ನ ಮಾಜಿ ಶಾಸಕನಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾಜಿ ಎಂಎಲ್ಎ ಭೀಮಾ ನಾಯಕ್ ಕ್ರೌರ್ಯದ ಸುದ್ದಿ. ಇದು ಕಾಂಗ್ರೆಸ್ನ ಮಾಜಿ ಶಾಸಕ ಭೀಮಾ ನಾಯಕ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾಜಿ ಎಂಎಲ್ಎ ಭೀಮಾ ನಾಯಕ್ ಕ್ರೌರ್ಯದ ಸುದ್ದಿ. ಆಸ್ತಿಗಾಗಿ ಸ್ವಂತ ತಂಗಿಗೆ ಮಾಜಿ ಶಾಸಕ ಭೀಮಾ ನಾಯಕ್ ಮಾಡಿದ್ದೇನು ಗೊತ್ತಾ? ಅಣ್ಣ ಭೀಮಾ ನಾಯಕ್ ವಿರುದ್ಧ ಸ್ಟೇಷನ್ ಮೆಟ್ಟಿಲೇರಿದ್ಯಾಕೆ ತಂಗಿ? ಪೊಲೀಸ್ ಸ್ಟೇಷನ್ ನಲ್ಲಿ ಮಾಜಿ ಶಾಸಕರ ವಿರುದ್ಧ ತಂಗಿ ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಮಾಜಿ ಶಾಸಕರ ಆಸ್ತಿ ಗಲಾಟೆ. ಪೊಲೀಸ್ ಸ್ಟೇಷನ್ ನಲ್ಲಿ ಮಾಜಿ ಶಾಸಕರ ತಂಗಿ ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ? ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಮಾಜಿ ಶಾಸಕರ ಆಸ್ತಿ ಗಲಾಟೆಯ ವಿಚಾರ. ಮಾಜಿ ಎಂಎಲ್ಎ ಭೀಮಾ ನಾಯಕ್ ಅವರ ಕ್ರೌರ್ಯದ ಸುದ್ದಿ ಇದು. ಆಸ್ತಿಗಾಗಿ ತಮ್ಮ ಸ್ವಂತ ತಂಗಿಗೆ ಏನು ಮಾಡಿದ್ದಾರೆ ಗೊತ್ತಾ? ಆಸ್ತಿಗಾಗಿ ತಂಗಿ ಮೇಲೆ ಹಲ್ಲೆ ಮಾಡಿದ್ರ ಮಾಜಿ ಶಾಸಕ ಭೀಮಾ ನಾಯಕ್. ಆಸ್ತಿಗಾಗಿ ಕುಟುಂಬದ ಸದಸ್ಯರಿಗೆ ತೊಂದರೆ ಕೊಡ್ತಿದ್ದಾರಾ? ತಂಗಿ ಹಾಗೂ ಕುಟುಂಬದವರಿಗೆ ಹಿಂಸೆ ಕೊಡ್ತಿದ್ದಾರಾ ಭೀಮಾ ನಾಯಕ್? ತಂಗಿ ಮನೆಗೆ ನುಗ್ಗಿ ಮನ ಬಂದಂತೆ ಥಳಿಸಿದ್ರಂತೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಆಸ್ತಿಗಾಗಿ ಸ್ವಂತ ತಂಗಿ ಮೇಲೆ ಹಲ್ಲೆ ಮಾಡಿದಾರಂತೆ. ಕುಟುಂಬದ ಸದಸ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಉಲ್ಲೇಖ ಆಗಿದೆ ದೂರಿನಲ್ಲಿ. ತಂಗಿ ಮನೆಗೆ ನುಗ್ಗಿ ಮನ ಬಂದಂತೆ ಥಳಿಸಿದ್ರಂತೆ ಮಾಜಿ ಶಾಸಕ ಭೀಮಾ ನಾಯಕ್. ಆಸ್ತಿಯ ಜಗಳ ಇದು. ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ಸದಸ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ತಂಗಿ ಹಾಗೂ ಕುಟುಂಬದವರಿಗೆ ಹಿಂಸೆ ಕೊಡ್ತಾ ಇದ್ದಾರಾ ಹಾಗಾದ್ರೆ ಮಾಜಿ ಎಂಎಲ್ಎ ಭೀಮಾ ನಾಯಕ್? ಯಾಕಂತಂದ್ರೆ ತಂಗಿ ಮನೆಗೆ ನುಗ್ಗಿ ಆಸ್ತಿಯ ವಿಚಾರವಾಗಿ ಮನ ಬಂದಂತೆ ಥಳಿಸಿದ್ರಂತೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಮಾಜಿ ಶಾಸಕ ಭೀಮಾ ನಾಯಕ್ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತವರು. ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಹೇಳಿಕೊಂಡು ಹಲ್ಲೆ ಮಾಡಿದ್ರಂತೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ನೋಡಿ, ಸ್ವಂತ ಅಣ್ಣ ಮಾಜಿ ಶಾಸಕ ಭೀಮಾ ನಾಯಕ್ ವಿರುದ್ಧ ತಂಗಿ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋಗಿದ್ದಾರೆ. ಹಣಕ್ಕಾಗಿ, ಹಣದ ವಿಚಾರ ಅಂದ್ರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂಗಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಭೀಮಾ ನಾಯಕ್ ಅವರನ್ನ ನೋಡ್ತಾ ಇದ್ದೀವಿ, ಒಂದು ಕೋರ್ಟ್ ಆದೇಶದ ಪ್ರತಿಯನ್ನ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಭೀಮಾ ನಾಯಕ್ ಅವರ ಸಹೋದರಿ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋಗಿದ್ದಾರೆ. ಯಾವ ವಿಚಾರ ಅಂತ ಅಂದ್ರೆ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನೆಗೆ ನುಗ್ಗಿ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಸ್ವತಃ ಭೀಮಾ ನಾಯಕ್ ಅವರ ಸಹೋದರಿ ಮಾಡ್ತಾ ಇದ್ದಾರೆ. ಈ ಒಂದು ಆಸ್ತಿಯ ಗಲಾಟೆಯ ವಿಚಾರ ಏನಿದೆ ಈಗ ಗೊತ್ತಾಗ್ತಾ ಇದೆ. ತೋರ್ಸಕ ಸರ್ ನನಗೆ 1 ಕೋಟಿ ಕೊಡ್ಬೇಕಂದ್ರೆ ಕೂಡ ಸರ್ ಎಂಎಲ್ಎ ಭೀಮಾ ನಾಯಕ್, ಮಾಜಿ ಎಂಎಲ್ಎ ಭೀಮಾ ನಾಯಕ್ ಸರ್ ಸ್ವಂತ ತಂಗಿ ಸರ್. ನಾನು ಒಡಹುಟ್ಟಿದ ತಂಗಿನೇ ನಾವು ಸರ್. ಯಾಕಂದ್ರೆ ನಾನು ನಮ್ಮ ತಂದೆ ಆಸ್ತಿ ಕೋಟಿ ತಂದೀವಿ ಸರ್. ನನಗ 50 ಲಕ್ಷ ಕೊಟ್ಟಿದ್ದಾನೆ ಅಷ್ಟೇ. ಇನ್ನ 1 ಕೋಟಿ ಕೊಡ್ಬೇಕು. ನನಗ ಅವ್ರ ದುರ್ಗಾದೇವಿ ಟ್ರಾನ್ಸ್ಪೋರ್ಟ್ಲಿಂದ 74 ಲಕ್ಷ ಬರಬೇಕು. ಆತನ ಅಕೌಂಟ್ಲಿಂದ 24 ಲಕ್ಷ 3,541 ರೂಪಾಯಿ ಹಾಕಿದ್ದಾನ. ಇಂಡಿವಿಜುವಲ್ ಆತನ ಅಕೌಂಟ್ಲಿಂದ 25 ಲಕ್ಷ ಹಾಕಿದ್ದಾನೆ ಸರ್. ಮೊನ್ನೆ ಶುಕ್ರವಾರ ಲೇಟಿಗೆ ಬಂದಿದೆ ಸರ್. ನಾನು ಯಜಮಾನ್ರಿಗೆ ಕೇಳಿದೆ, ನಮ್ಮ ಯಜಮಾನ್ರಿಗೆ ಯಾಕಪ್ಪ ಇಂಡಿವಿಜುವಲ್ ಆತನ ಅಕೌಂಟ್ಲಿಂದ ಬಂದೈತೆ, ನಾಳೆ ಕೋಟಿಗೆ ತೋರ್ಸಕ ಸರ್. ನನಗೆ 1 ಕೋಟಿ ಕೊಡ್ಬೇಕಂದ್ರೆ ಕೂಡ ಬ್ಯಾಂಕ್ ಅಕೌಂಟ್ ಥ್ರೂನೇ ಕೊಡ್ಬೇಕತ್ತ. ಆದ್ರೆ ಕೂಡ ನನಗೆ ಇಂಡಿವಿಜುವಲ್ ಶುಕ್ರವಾರ 25 ಲಕ್ಷ ಹಾಕಿದ್ದಾನ. ಅವಾಗ ನಾನು ನಿನ್ನೆ ರಿಜಿಸ್ಟರ್ ಪೋಸ್ಟ್ ಲಾಯರ್ಲಿಂದ ಕಳಿಸಿದ್ದೀನಿ ಸರ್. ಈ ತರ ಕಳಿಸ್ಬಾರ್ದು, ನಿನ್ ದುಡ್ಡು ನಿನಗೆ ವಾಪಸ್ ಹಾಕ್ತೀನಿ ಅಂತೇಳಿ ನಾನು ನಿನ್ನೆ ರಿಜಿಸ್ಟರ್ ಪೋಸ್ಟ್ ಮಾಡೀನಿ ಸರ್. ಆದ್ರೆ ಕೂಡ ನಮಗೇನು ಒಂದು ದಿನ ನೋಡಲ್ಲ ಸರ್. ನಾನು ಆತನ ತಂಟೆಗೆ ಹೋಗಲ್ಲ. ನಮ್ಮ ತಂಟೆಗೆ ಬರೋದು ದುಡಿಬಾರ್ದು, ತುಳಿಬೇಕು, ಹೆಂಗ್ ಬೇಕು ಮಾತಾಡೋದು. ಟ್ರಾನ್ಸ್ಪೋರ್ಟ್ ದುಡ್ಡು ಕೊಡಲ್ಲ ಸರ್. ಈ ಸೋಮವಾರ ಬಂದ್ರೆ 4 ಸೋಮವಾರ ಆಗ್ತೈತೆ ಸರ್. 74 ಲಕ್ಷ ಒಂದೊಂದು ವಾರ ಒಂದೊಂದು ಥರ ಇದೆ. 26
2ನೇ ತಾರೀಕು 9ನೇ ತಾರೀಕಿಗೆ ದುಡ್ಡು ಇಟ್ರೆ 4% ಕಟ್ ಮಾಡಿದ್ರೆ 2-3 ದಿನದಾಗೆಲ್ಲ ಟ್ರಾನ್ಸ್ಪೋರ್ಟ್ನಾರ ಹಾಕಿದ್ರೆ ಈತ ಹಾಕಲ್ಲ ಸರ್. ಸರ್ MLA ಭೀಮಾ ನಾಯಕ್, ಮಾಜಿ MLA ಭೀಮಾ ನಾಯಕ್ ಸರ್, ಸ್ವಂತ ತಂಗಿ ಸರ್, ನಾನು ಒಡಹುಟ್ಟಿ ತಂಗಿನೇ. ನಾವು ಸೆವಲಲ್ ಓಪನಿಂಗ್ ಐತೆ ಅಂತೇಳಿ ಮಾತಾಡಕ್ ಬಂದಿದ್ರು. ನಮ್ಮ ಯಜಮಾನ್ರು ಅವರೆಲ್ಲರೂ ಕುತ್ಕೊಂಡು ಮಾತಾಡಿದ್ಮೇಲೆ ನಮ್ಮ ಸೆವಲಾಲ್ ಗುಡಿ ಹತ್ರ ಮಾತಾಡ್ಕೊಂಡು ನಮ್ಮ ಮನೆ ಹತ್ರ ಬಂದ್ರು ಸರ್. ನಮ್ಮ ತಾಯಿ ಹತ್ರ ಏನ್ ಮಾತಾಡಿದ್ರೋ ಏನೋ ಗೊತ್ತಿಲ್ಲ. ತಮ್ಮ ಮೇಲೆ ಹೋದಾಗ ಕೆಳಗಿನ ಮನೆಯಾಗ ನಾನಿದ್ದೆ ಸರ್. ನಾನು ಡಿಸ್ಕೌಂಟ್ ಮಾಡ್ತೀನಿ ಸರ್, ನಾನು ಪೇಮೆಂಟ್ ಮಾಡ್ಕೊಂಡು ಕುಂತಿದ್ದೆ. ಹೊರಗ ಗಲಾಟೆ ಮಾಡಕತ್ತಿದ್ರು. ಎದುರು ಗಲಾಟೆ ಅಂತ ನಾನು ಹೊರಗೆ ಬಂದು ನನ್ನ ಅಂಗಳದಾಗೆ ನನ್ನ ಮನೆ ಮುಂದೆನೆ ನೋಡಿದೆ. ನಮ್ಮ ತಾಯಿಯರು ಬಂದು ಮಕ್ಕಳ ಹೆಸರು ಮೇಲೆ ನನಗೆ 1 ಕೋಟಿ ದುಡ್ಡು ಕೊಡ್ಬೇಕು ಸರ್, ಕಾನೂನು ಚೌಕಟ್ಟಲ್ಲಿ ದುಡ್ಡು ಮಕ್ಕಳ ಹೆಸರು ಮೇಲೆ ಅದಕ್ಕೆ ನಾನೇನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ತಿಂತೀನಿ, ನನ್ನ ಮಕ್ಕಳಿಗೆ ಯಾವತ್ತೂ ನೀವು ನೋಡಿಲ್ಲ, ನಾನು ನೋಡ್ಕೊತೀನಿ ಅಂತ ಅಂದೆ ಸರ್ ನಾನು. ಅವಾಗ ನೀವೇ ನಮ್ಮ ಮಕ್ಕಳಿಗೆ ಯಾವತ್ತು ಒಂದು ಜೊತೆ ಬಟ್ಟೆ ಕೊಡ್ಸಿಲ್ಲ, ಇಷ್ಟು ವರ್ಷ ಆದ್ರೆ ನನ್ನ ಮಗಳು 17 ವರ್ಷ ಆಯಿತು, ಯಾವತ್ತೂ ನೀವು ಮಾಡಿಲ್ಲ ಅಂತ ಅಂದೆ. ಅವಾಗ ಅಂತೇಳಿ ನನಗೆ ಬಡ್ದು ತಾಳಿ ಗಿಳಿ ಕಿತ್ತಿ, ಚೈನ್ ಸರ್ ಎಲ್ಲ ಕಿತ್ತಿ ಬಡ್ದು, ನಂದು CC ಕ್ಯಾಮ್ರಾ ನನ್ನ CC ಕ್ಯಾಮ್ರಾ ಕಿತ್ತಿ ನನಗೆ ಜಡಿ ಎಳೆದು ಫುಲ್ಲು ಬಡ್ದು 50 ಜನ ಬಿಡಿಸಿದ್ರು ಕೂಡ ಬಿಡ್ಲಿಲ್ಲ ಬಡಿಯಾಕ ಬರ್ತಾನೆ ಸರ್. ಹೆಂಗ್ ಬೇಕಂಗೆ ಏಕೋ ಚಂದಾಗೆ ಮಾತಾಡ್ತಾನೆ. ಸೆವಲಲ್ ಓಪನಿಂಗ್ ಐತೆ ಅಂತೇಳಿ ಮಾತಾಡಕ್ ಬಂದಿದ್ರು ನಮ್ಮ ಯಜಮಾನ್ರು. ಅವರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಏನಿದು ಆಸ್ತಿ ಗಲಾಟೆ, ಏನ್ ನಡೆದಿದೆ, ಡೀಟೇಲ್ಸ್ ಏನ್ ಗೊತ್ತಾಗಿದೆ? ಹೌದು ಪ್ರಭು, ಏನು ಕಳೆದ ಹಲವಾರು ದಿನಗಳಿಂದ ಅವರ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಇವತ್ತಿನ ಈ ಘಟನೆ ಸಾಕ್ಷಿ ಅನ್ನುವಂಥದ್ದು. ಏನು ಭೀಮಾ ನಾಯ್ಕ ಅವರು ತಮ್ಮ ಸಹೋದರಿಗೆ ಏನು ಆಸ್ತಿಯನ್ನ ಕೊಡ್ಬೇಕಾಗಿತ್ತು, ಆ ಆಸ್ತಿ ಮತ್ತು ಹಣ ಕೊಡುವಂತ ಕೇಳಿದ್ದಕ್ಕೆ ಈ ರೀತಿಯಾದಂತಹ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾರೆ. ಕಳೆದ 3-4 ದಿನಗಳ ಹಿಂದಷ್ಟೇ ನ್ಯಾಯಾಲಯ ಅವರು ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಅಂದ್ರೆ ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೀಮಾ ನಾಯ್ಕ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಅವರ ಮನೆಗೆ ನುಗ್ಗಿ ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಅವ್ರ ಮಕ್ಕಳಿಗೂ ಸಣ್ಣ ಮಕ್ಕಳ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡ್ತಾರೆ. ಜೊತೆಗೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ CC ಕ್ಯಾಮ್ರಾಗಳನ್ನೆಲ್ಲ ಒಡೆದು ಹಾಕಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಅವ್ರಿಗೆ ಬಂದಿರ್ತಕ್ಕಂಥ ವಿಡಿಯೋವನ್ನು ಕೂಡ ಈಗಾಗಲೇ ಅವರ ಸಹೋದರಿ ಸಕ್ಕುಬಾಯಿ ಎನ್ನುವಂಥವ್ರು ಈಗ ವಿಜಯನಗರ ಗ್ರಾಮೀಣ ಠಾಣೆಯಲ್ಲಿ ಕುಳಿತಿರ್ತಕ್ಕಂಥದ್ದು. ಸಡನ್ ಆಗಿ 112 ಅವ್ರಿಗೆ ಕಾಲ್ ಮಾಡಿ ಅದಾದ ಬಳಿಕ ಅವರು ಪೊಲೀಸ್ ಠಾಣೆಗೆ ಬಂದು ಈಗ ದೂರನ್ನು ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮಾಜಿ ಶಾಸಕರ ಮನೆಯ ಅಂದ್ರೆ ಕುಟುಂಬದ ಜಗಳ ಈಗ ಪೊಲೀಸ್ ಠಾಣೆ ಮೆಟ್ಲೆ ಇರತಕ್ಕಂಥದ್ದು. ನನಗೆ ಕೊಡ್ಬೇಕಾದಂತ ಹಣವನ್ನ ಕೊಟ್ಟ ಮನೆಯಕ್ಕೆ ಅವ್ರಿಗೆ ಕೇಳಲಿಕ್ಕೆ ಹೋಗ್ತೀನಿ, ದುಡ್ಡು ಕೊಡು ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನುವಂತ ಅಳಲನ್ನ ಕೂಡ ಅವರ ಸಹೋದರಿ ತೋಡ್ಕೊಂಡಿರ್ತಕ್ಕಂಥದ್ದು. 1 ಕೋಟಿಗೂ ಅಧಿಕ ಹಣ ನನಗೆ ಬರ್ಬೇಕಾಗಿರ್ತಕ್ಕಂಥದ್ದು, ನನಗೆ ಕೊಡ್ಬೇಕಾದಂತ ಹಣ ನನಗೆ ಕೊಡದೆ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಸದ್ಯ ವಿಜಯನಗರ ಹೊಸಪೇಟೆ ಗ್ರಾಮೀಣ ಠಾಣೆಯಲ್ಲಿ ಈಗ ಅವರ ಸಹೋದರಿ ದೂರನ್ನ ಕೊಡ್ಲಿಕ್ಕೆ ಬಂದಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಅವರ ಹೆಸರು ಹೇಳಿಕೊಂಡು ದೌರ್ಜನ್ಯವನ್ನ ಮಾಡ್ತಾರೆ ಅನ್ನುವಂತ ಆರೋಪವನ್ನು ಕೂಡ ಈಗ ಅವರು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮಾಜಿ ಶಾಸಕರ ಮನೆಯ ಜಗಳ ಏನಿದೆ ಅದು ಈಗ ಪೊಲೀಸ್ ಠಾಣೆಯ ಮೆಟ್ಲೆ ಇರತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ವೆಂಕಟೇಶ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮಾಜಿ ಶಾಸಕರಾದಂಥ ಭೀಮಾ ನಾಯಕ್ ಅವರಿಗೆ ನಾವು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಅವ್ರು ಸ್ಪಷ್ಟನೆಯನ್ನು ಕೇಳೋದಕ್ಕೆ, ಯಾಕಂತಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಬೇಕಲ್ಲ, ಏನು ನಡೆದಿದೆ, ಈಗ ಇವರು ಹೇಳ್ತಾ ಇರೋದು ನಿಜಾನ ಸುಳ್ಳ ಅನ್ನುವಂಥ ವಿಚಾರವಾಗಿ ಒಂದು ಸ್ಪಷ್ಟನೆಯನ್ನು ಕೇಳೋದಕ್ಕೆ ಮಾಜಿ ಶಾಸಕರಾದಂಥ ಭೀಮಾ ನಾಯಕ್ ಅವರಿಗೆ ನಾವು ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸ್ಪಷ್ಟನೆಗೋಸ್ಕರ ನಾವು ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ನೋಡಿ, ನಾವು ನಮ್ಮ ಕಡೆಯಿಂದ ಸ್ಪಷ್ಟನೆ ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಳೋದಕ್ಕೆ ಅವರಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಬಟ್ ಆ ಕಡೆಯಿಂದ ಅವರು ರೆಸ್ಪಾನ್ಸ್ ಮಾಡಿಲ್ಲ, ಫೋನನ್ನು ರಿಸೀವ್ ಮಾಡಿಲ್ಲ.